ಒಳ್ಳೆ ಕಮಾಯಿ, ಫುಲ್ ಕಾಸು ಅನ್ಕೋ. ಇದಕ್ಕೋಸ್ಕರ ಆದ್ರೂ ದಿನ ಕೆಲಸ ಮಾಡೋದು ಮನೇಲಿ. ಫಸ್ಟ್ ಯಾವ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ರೆ ಮನೆ ಕ್ಲೀನ್ ಮಾಡೋದು ಬೇಡ. ಸೊ ಫಸ್ಟ್ ಪಾತ್ರೆ ಸಾಮಾನು ತೊಳೆದು ಬಿಡೋಣ. ತೆಗಿವಾಗ ಇರೋ ಫೀಲ್ ಇರುತ್ತೆ ನೋಡಿ. ಇದೇ ಗುರು ಉರ್ದೋಗೋ ಕೆಲಸ ಅಂದ್ರೆ ಇದೆ. ನನ್ನ ಅಕ್ಕ ಇಲ್ಗೂ ಹೋಗಲ್ಲ ಇಲ್ಗೂ ಬರಲ್ಲ. ಗುರು ನನ್ನ ರಕ್ಷಿತ ತಮ್ಮ ಆಗ್ತೀನಿ. ಓ ಇವ್ನು ಕಸ ಗುಡಿಸ್ತವನ, ಗುಡ್ ಬಾಯ್ ನನ್ನ ಮಗ ಅಂತ ನಮ್ಮ ಅಮ್ಮ ಹೇಳ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಯಾರನ್ನ ಕರ್ಸ್ಕೊಂಡಿದ್ರಪ್ಪ ಮನೆ ಕೆಲಸಕ್ಕೆ? ಇಲ್ಲ ನೀನ್ ಒಬ್ನೇ ಮಾಡ್ದ? ನನಗೇನೋ ಒಂದ್ ಕಡೆ ಡೌಟ್ ಹೊಡಿಯುತ್ತೆ. ಗೈಸ್ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಗೈಸ್ ಇವತ್ತೇನು ಮಾಡೋಣ ಅನ್ಕೊಂಡಿದ್ದೀನಿ ಅಂದರೆ, ಏನಪ್ಪ ಇನ್ನು ಪರಕೆ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೇನೆ ಅನ್ಕೊಳ್ತೀರಾ? ಹೌದು, ಏನು ಗೊತ್ತಾ, ಅಣ್ಣ ಅಮ್ಮ ಇಬ್ರು ಆಚೆ ಹೋಗಿದ್ದಾರೆ. ಇವಾಗ ನಾನು ಅವ್ರು ಬರೋಷ್ಟರಲ್ಲಿ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಬಿಡೋಣ ಅಂತ ನಿರ್ಧಾರ ತೊಗೊಂಡಿದ್ದೀನಿ. ಇದೇನು ವಿಡಿಯೋ ಆಗಿರುತ್ತೆ ಅಂದರೆ, ಆ್ಯಕ್ಚುಲಿ ನಮ್ಮ ಗುಣ ಎಲ್ಲ ಹೇಳಿದ್ರೆ ಮಾತ್ರ ಮಾಡೋ ಗುಣ, ಅದು ಮಾಡಿ ಇದು ಮಾಡು ಅಂದರೆ ಮಾತ್ರ ಅದು ಮಾಡೋ ಗುಣಗಳು. ಬಟ್ ಈ ಸತಿ ಅವರಿಬ್ರು ಆಚೆ ಹೋಗಿದ್ದಾರೆ. ನಾನು ಮೊಬೈಲ್ ನೋಡ್ಕೊಂಡು ಕೂರೋದಲ್ಲದೆ ಇಲ್ಲಿ ವಿಡಿಯೋನೂ ಆಗುತ್ತೆ, ಕೆಲಸನೂ ಆಗುತ್ತೆ, ಅಮ್ಮನ ಹತ್ರ ಒಳ್ಳೆ ಮಾರ್ಕ್ಸ್ ಹೊಡೆದಂಗೆ ಆಗುತ್ತೆ. ಮನೆ ಕ್ಲೀನ್ ಮಾಡಿ ಮತ್ತೆ ಪಾತ್ರೆ ತೊಳೆದು ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ. ಫಸ್ಟ್ ಯಾವ ಕೆಲಸ ಸ್ಟಾರ್ಟ್ ಮಾಡೋಣ ಅಂದರೆ ಮನೆ ಕ್ಲೀನ್ ಮಾಡೋದು ಬೇಡ. ಯಾಕೆಂದರೆ ಮನೆ ಕ್ಲೀನ್ ಮಾಡೋದು ಅವ್ರು ಬಂದಿದ್ದ ತಕ್ಷಣ, ಡೋರ್ ಓಪನ್ ಮಾಡಿದ ತಕ್ಷಣ ಓ ಮನೆ ಕ್ಲೀನ್ ಮಾಡ್ತಾನೆ ಅಂತ. ನಮ್ಮಮ್ಮ ಹಂಗೆ ಸ್ಲೈಡಾಗಿ ಕಿಚನ್ಗೆ ಹೋಗ್ತಾರೆ, ಕಿಚನ್ಗೆ ಹೋಗ್ಬಿಟ್ಟು ಹಿಂಗೆ ತಿರುಗ್ತಾರೆ, ಪಾತ್ರೆ ಸಾಮಾನು ಇರಲ್ಲ. ಹೆಂಗಂತೀರ? ಸೊ ಫಸ್ಟು ಪಾತ್ರೆ ಸಾಮಾನು ತೊಳೆದು ಬಿಡೋಣ. ಸೊ ಇವಾಗ ಎಕ್ಸಾಕ್ಟಾಗಿ ಟೈಮು ಎಲ್ಲ ನನ್ನ ಫೋನ್, ವೇರ್ ಇಸ್ ಮೈ ಫೋನ್ ಯಾ? ಸೊ ಇವಾಗ ಟೈಮ್ ಬಂದ್ಬಿಟ್ಟು 8:30. ಎಷ್ಟೊತ್ತರಲ್ಲಿ ಆಗುತ್ತೆ ನೋಡೋಣ. ಆ್ಯಕ್ಚುಲಿನ ಸ್ಟಾರ್ಟ್ ಮಾಡಿಲ್ಲ, ಬಟ್ಟೆ ಗಲೀಜಾಗುತ್ತೆ ಪಕ್ಕ. ಪಾತ್ರೆ ತೊಳೆಯೋಕೆ ಹೋದರೆ ನನ್ನ ಶರ್ಟ್ ಗಲೀಜಾಗುತ್ತೆ. ಐ ಲವ್ ಶರ್ಟ್ ಆ್ಯಕ್ಚುಲಿ, ಸಾರಿ ಟೀ ಶರ್ಟ್ ಇದು. ಶರ್ಟ್ಗೂ ಟೀ ಶರ್ಟ್ಗೂ ವ್ಯತ್ಯಾಸ ಗೊತ್ತಿಲ್ಲ ಹಂಗೆ, ಸಾರಿ. ಓಕೆ ಯಾ ಐ ಆಮ್ ಬ್ಯಾಕ್. ಏನಪ್ಪ ಮತ್ತೆ ವೈಟ್ ಹಾಕೊಂಬಂದ ಗಲೀಜಾಗಲ್ವ ಅಂತ ನೋಡ್ತೀರಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಹೆಂಗಿದ್ರು ವಾಷಿಂಗ್ ಮಿಷಿನ್ಗೆ ಆಗಬೇಕಾಗಿತ್ತು, ಬಕೆಟಲ್ಲಿತ್ತು, ತೆಗ್ದಾಕೊಂಡಿನಿ, ಹೆಂಗಿದ್ರು ಗಲೀಜಾಗುತ್ತೆ ಅಂತ. ಆ್ಯಂಡ್ ನಾವು ಇವಾಗ ಫಸ್ಟು ಪಾತ್ರೆ ತೊಳೆಯೋಣ, ಆಮೇಲೆ ಮನೆ ಕ್ಲೀನ್ ಮಾಡೋಣ. ಸೊ ಫಸ್ಟು ಪಾತ್ರೆ ತೊಳೆಯೋಕ್ಕೆ ಏನು ಮಾಡಬೇಕು, ರೂಮಿಂದ ಹಿಡಿದು ಹಾಲ್ವರೆಗೂ ಎಲ್ಲಾದರೂ ಕುಡ್ದಿರೋದು, ತಿಂದಿರೋದು, ಪ್ಲೇಟ್ಸು, ಆಮೇಲೆ ಏನಂತಾರೆ ಅದನ್ನು, ಗ್ಲಾಸು ಇದಾವಂತ ಹುಡುಕ್ಬೇಕು. ಆಮೇಲೆ ಇರಿಟೇಷನ್ ಆಗಿಬಿಡುತ್ತೆ. ಅನುಭವಿಸ್ತಾ ಮನೇಲೆಲ್ಲ ಬಿದ್ಯೋ ನಾನೇ ಬಿಟ್ಟಿರ್ತೀನಿ ಒಂದೊಂದು ಸತಿ, ಕುಡ್ದಿದ್ದು ಗ್ಲಾಸು, ತಟ್ಟೆ, ಅದು ಇದು ಅಂದ್ಕೊಂಡು. ಅಜ್ಜಿ ಲಾಸ್ಟ್ಗೆ ಅದೊಂದು ತೊಳೆದಿಲ್ಲ ಅಂತ ರಿಗ್ರೆಷನ್ ಬರುತ್ತೆ ನೋಡಿ. ಆ್ಯಕ್ಚುಲಿ ನಾನು ಎದಳೋಷ್ಟರಲ್ಲೇ ಅಮ್ಮ ಎಲ್ಲ ಕ್ಲೀನ್ ಮಾಡೋರು ಅನಿಸುತ್ತೆ. ಇಲ್ಲೇನಾದರೂ ಒಂದು ಬಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಆಯಿತಾ? ಇದನ್ನು ಹಾಕ್ಬಿಡೋಣ. ಪಾತ್ರೆ ಸಾಮಾನುಗಳು ರೆಡಿ. ಎಷ್ಟಾವೆ ಗೊತ್ತಾ? ಒಂದೆಷ್ಟೊತ್ತಾಗುತ್ತೆ. ಇವಾಗಿಂದ ಟೈಮ್ ತೊಗೊಳ್ಳೋಣ, ಓಕೆನಾ? 8:36. ಅಯ್ಯೋ 8:22ರಿಂದ 8:36. ಜಸ್ಟ್ ವಿಡಿಯೋ ಕಾನ್ಸಂಟ್ರೇಟ್ ಮಾಡಿದ್ರೆ ಇಷ್ಟೊತ್ತಾಗುತ್ತೆ. ಸೊ ಇನ್ನು ನನಗೆ ಟೈಮ್ ಇಲ್ಲ, ಬೇಕು ಪಟ್ ಅಂತ ಮಾಡ್ಬಿಡ್ಬೇಕು. ಫೋನ್ ಎತ್ತಿಡ್ತೀನಿ ಸೈಡ್ಗೆ ಆ್ಯಂಡ್ ಸ್ಟಾರ್ಟ್. ಮಿಡಿಲ್ ಕ್ಲಾಸ್ ಥಿಂಗ್ಸ್ ಏನಾದ್ರು ಲಕ್ಷಣಗಳು ನಮಗೂ ಬಂದ್ಬಿಡುತ್ತೆ ಪಟ್ ಅಂತ. ದೊಡ್ಡವ್ರು ಮಾಡೋದು ಹಂಗೆ ಅಂತ. ಇಂಜಿನ್ ಸ್ಟಾರ್ಟ್ ನಾವು. ನನ್ನ ಬಿಗ್ ಬಾಸ್ ಕಳಿಸಿದ್ರೆ ಪಾತ್ರೆ ತೊಳ್ಕೊಂಡು ಕೂತ್ಕೊಂತಿದ್ದೆ ನಾನು. ಪಾತ್ರೆ ತೊಳ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಟೀಚರ್ ಸುದೀಪ್ ಅವರು ಲಾಸ್ಟಲ್ಲಿ ವಾರಕ್ಕೊಂದ್ಸತಿ ಬಂದ್ಬಿಟ್ಟು ಸಾಯಿ ಕುಮಾರ್ ಅವರೇ ಇಲ್ಲ ಕಿಟ್ಟು ಅವರೇ ಏನು ಮಾಡಿದ್ದೀರ ನೀವು? ಮನೆ ತೊಳೆಯೋದು ಅಷ್ಟೇನ? ಇಮ್ಯಾಜಿನೇಷನ್ಗೂ ಒಂದು ಲೆವೆಲ್ ಇರಬೇಕು. ಈ ಲೆವೆಲ್ ಇಮ್ಯಾಜಿನೇಷನ್. ಒಳ್ಳಿಗೆ ಫಾಸ್ಟೆಸ್ಟ್ ಡಿಶ್ ವಾಷರ್ ನಾನು, ಗೊತ್ತಾ? ನೋಡೋಕೆ ಕಡಿಮೆನೇ ಕಾಣಿಸುತ್ತೆ, ಬಟ್ ಎಷ್ಟಿದೆ ಗೊತ್ತಾ? ಇದೊಂದು ಆಚೆ ಎಸಿಬೇಕು, ಆಚೆ ಎಸಿದ್ರೆ ಇದೊಂದು ತೊಳಿಬೇಕು. ಇನ್ನೊಂದು ಐತೆ ನಮ್ಮ ಅಣ್ಣನ ಬಾಕ್ಸು. ಗುರು ನಾವು ಅನ್ಕೊತಿದ್ವಿ ನಾರ್ಮಲಾಗಿ ಏನು ಮನೆಗೆ ಹೋಗಿದ ತಕ್ಷಣ ಬಾಕ್ಸ್ ಎಲ್ಲೇ ಒಂದು ಕಡೆ ಎಸಿದ್ಬಿಡೋದು, ಆಮೇಲೆ ನೋಡ್ಕೊಂಡು ಅಂದ್ಕೊಳ್ಳೋದು. ಆಮೇಲೆ ಪಾತ್ರೆ ತೊಳೆಯೋ ಟೈಮಲ್ಲಿ ನಮ್ಮ ಅಮ್ಮಗೆ ಬಾಕ್ಸ್ ಕೊಡೋದು, ಅಯ್ಯೋ ಅಮ್ಮ ತೊಳಿತಾರೆ ಬಿಡು ಅಂತ ಹೇಳಿ ಬಿಡೋದು. ಬಟ್ ಗೈಸ್ ಲಿಟ್ರಲಿ ಹೇಳ್ತೀನಿ, ತೊಳೆಯುವಾಗ
ಇಲ್ಲಿ ಇರೋ ಸಿಚುವೇಶನ್ ಹೇಳ್ತೀನಿ ನೋಡಿ, ಇಲ್ಲಿ ನಿಂತ್ಕೊಂಡಿರೋ ಪರ್ಸನ್ ಬಗ್ಗೆ ಹೇಳ್ತೀನಿ ನೋಡಿ. ಯಾರಾದ್ರೂ ಆಗಿರಲಿ, ಅಮ್ಮ ಆಗಿರಲಿ, ನಾನಾಗಿರಲಿ, ಗೈಸ್ ತೆಗಿಯುವಾಗ 2 ದಿವಸ ಆಗಿರುತ್ತೆ ಅನ್ಕೊಂಡು, ಇಲ್ಲ 3 ದಿವಸ ಆಗಿರುತ್ತೆ ಅನ್ಕೊಂಡು, ಇಲ್ಲ 1 ದಿವಸ ಆಗಿರುತ್ತೆ. ನೆನ್ನೆ ರಾತ್ರಿ ಬಂದವರು ಇವತ್ತು ಬೆಳಗ್ಗೆ ತೊಳೆದಿಲ್ಲ, ಹಂಗೆ ಇರ್ತವೆ. ಇಷ್ಟಲ್ಲಿ ತೆಗಿಯುವಾಗ ಇರೋ ಫೀಲ್ ಇರುತ್ತೆ ನೋಡಿ. ಗಪ್ಪ ಅಂತ ಸ್ಮೆಲ್ ಹೊಡಿಯುತ್ತೆ ಬೈ. ಹೋಗಿ ಆಚೆ ಎಸ್ಬಿಟ್ಟು ಬರೋಣ. ಹಸಿ ಕಸ ಒಣ ಕಸ ಎರಡು ಸಪ್ರೇಟ್ ಮಾಡ್ಬೇಕು ಯಾವತ್ತು. ನೋಡು ಈ ಥರ. ಟೈಮ್ ಬಂದ್ಬಿಟ್ಟು ಕಾಣಿಸ್ತಿದ್ಯಾ 9 ಗಂಟೆ, ಓಕೆನಾ? ಸೊ ಎಕ್ಸಾಕ್ಟು 9 ಗಂಟೆಗೆ ಆಯಿತು. 8:32ಕ್ಕೆ ಸ್ಟಾರ್ಟ್ ಮಾಡಿದ್ದು, 9 ಗಂಟೆಗೆ. ಸೊ ಪಾತ್ರೆ ತೊಳೆದಿದ್ದೆಲ್ಲ ಆಗೋಯ್ತು. ಇಷ್ಟಾಗಿದೆ. ಆ್ಯಕ್ಚುಲಿ ಇನ್ನೂ ಬೇಗನೆ ಆಯಿತು, ಬಟ್ ಸಡನ್ನಾಗಿ ಏನಾಯಿತು ಗೊತ್ತಾ, ಅಣ್ಣ ಸ್ಲೀಪ್ ಮಾಡಿಬಿಟ್ಟ. ಸೊ ಕ್ಯಾಮ್ರಾ ಬಂದ್ಬಿಟ್ಟು ಸ್ವಲ್ಪ ಓವರ್ ಹೀಟ್ ಆಯಿತು ಅಂತ ಹೇಳ್ಬಿಟ್ಟು ಆಫ್ ಆಗೋಯ್ತು ಕ್ಯಾಮ್ರಾ. ಇಲ್ಲಾಂದರೆ ಇಷ್ಟೊತ್ತರಲ್ಲಿ ಆವಾಗಲೇ ಆ್ಯಕ್ಚುಲಿ ಒಂದು 5 ನಿಮಿಷ ಬೇಗನೆ ಆಯಿತು ನೋಡಿ. ಅದಕ್ಕೆ ಫ್ಯಾನ್ ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಬಂದೆ. ಆ್ಯಂಡ್ ಈ ಕೆಲಸ ಇಲ್ಲೇ ಮುಗೀತು. ಇದನ್ನೇನು ಮಾಡ್ತೀನಿ, ಇದನ್ನ ಇಲ್ಲೇ ಇಡ್ತೀನಿ, ಇಲ್ಲೇ ಗೊತ್ತಾಗ್ಬೇಕು ತಾನೇ, ರೆಕಗ್ನೈಸ್ ಗುರು. ಇಲ್ಲಾಂದರೆ ಏನೋ ಮಾಡಿದ್ಯಾ ಅಂತ ಒಂದೇ ಕ್ವಶನಲ್ಲಿ ಹೊಡೆದು ಬಿಸಾಕ್ಬಿಡ್ತಾರೆ. ಬಂದ್ರ ಇಲ್ಲ ಇದೆ ಡಗ್ ಅಂದ್ಬಿಡ್ತು ಒಂದೇ ಸೆಕೆಂಡ್. ಓಕೆ, ಇವಾಗ ಅದು ಕ್ಯಾಮ್ರಾ ಸ್ವಲ್ಪ ವರ್ಕ್ ಆಗಲಿ, ಅಂದರೆ ಹೀಟಿಂದ ಆಚೆ ಬರಲಿ. ಅಷ್ಟೊತ್ತರಲ್ಲಿ ನಾನೆಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಂಬರ್ತೀನಿ. ಏನಿಲ್ಲ, ಪರ್ಕೆ ಒಂದು ಅದನ್ನು ಇಲ್ಲೇ ಐತೆ. ಇನ್ನು ಅಷ್ಟೇ, ಸ್ಟಾರ್ಟ್ ಮಾಡೋಣ ಇವಾಗ ವರ್ಕ್ನ. ಮನೆ ಕೆಲಸ ಮಾಡೋಕ್ಕಿಂತ ಮುಂಚೆ ಇದನ್ನ ಸ್ವಲ್ಪ ಧೂಳನ್ನ ಧೂಳು ಇರುತ್ತಲ್ಲ ಅದ್ರ ಮೇಲೆ, ಅದನ್ನ ಹಿಂಗ್ ಮಾಡೋಣ ಆಯ್ತಾ? ನಕ್ಷಿತ ತಮ್ಮ ಹಾಕ್ತೀನಿ. ಟೈಮ್ ಬಂದ್ಬಿಟ್ಟು 9:04. ಇದು ನನ್ನ ರೂಮ್. ನನ್ನ ರೂಮ್ ನಾನು ಆಲ್ಮೋಸ್ಟ್ ಕ್ಲೀನಾಗಿ ಇಟ್ಕೊತೀನಿ ಅವಾಗ ತಗೊಂಬೋಣ ಇದನ್ನ ಕೈಗೆ. ಫಸ್ಟ್ ಈ ರೂಮ್ ಕ್ಲೀನ್ ಮಾಡ್ಕೊಬೇಡ. ಇಂಜಿನ್ ಸ್ಟಾರ್ಟ್. ಇವಾಗ ಹಾಲು ಕಸ ಹೊಡಿಬೇಕು. ಹಾಲು ಕಿಚನ್, ನಮ್ಮ ಮನೆಯಲ್ಲಿ ಕಿಚನ್ ಈ ಥರ ಇರುತ್ತೆ. ಕಿಚನು ಹಿಂಗೆ ತಿರ್ಬಿಟ್ರೆ ಇದು ಹಾಲು, ಲಿವಿಂಗ್ ರೂಮ್ ಮುಗ್ದೋಯ್ತು. ಮುಂಚೆ ಫಸ್ಟ್ ಈ ಡೋರ್ ಹಾಕ್ಬಿಡೋಣ, ಇಲ್ಲಾಂದರೆ ಗಾಳಿ ಬಂತು ಅಂದರೆ ಗುಡಿಸಿದ್ದೆಲ್ಲ ಸ್ವಾಹ ಆಗ್ಬಿಡುತ್ತೆ. ಇದೇ ನಮ್ಮ ಎಕ್ಸಾಕ್ಟ್ ಪ್ಲ್ಯಾನು ಇದ್ದಿದ್ದು. ಸೊ ಕಸ ಗುಡಿಸುವಾಗ ಅವ್ರು ಏನಾದರೂ ಮನೆ ನಾಕ್ ಮಾಡಿದ್ರು ನಮಗೊಂದು ಅಡ್ವಾಂಟೇಜ್ ಇರುತ್ತೆ. ಏನು ಮಾಡ್ತಾವೆ ನೀನು ಅಂತ ನಾಕ್ ಮಾಡಿ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಇವ್ನು ಕಸ ಗುಡಿಸ್ತವನಾ, ಗುಡ್ ಬಾಯ್ ನನ್ನ ಮಗ ಅಂತ ನಮ್ಮ ಅಮ್ಮ ಹೇಳ್ಬೋದೇನೋ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನೋಡೋಣ. ಇವೆಲ್ಲ ಗುಡಿಸಿ, ಹಾಲೆಲ್ಲ ಗುಡಿಸಿ, ಹಂಗೆಲ್ಲ ಹೋಗಿ ಕೊನೆಗೆ ಕಸನ ಅಲ್ಲಿ ತಂದಿಟ್ಟಿದ್ದೀನಿ. ಇವಾಗ ಅದನ್ನು ಎತ್ತಬೇಕು. ಅದೇ ದೊಡ್ಡ ಟಾಸ್ಕ್. ಇದೇ ಗುರು ಉರ್ದೋಗೋ ಕೆಲಸ ಅಂದರೆ ಇದೆ. ನನ್ನ ಅಕ್ಕನ್ ಇಲ್ಗೂ ಹೋಗಲ್ಲ, ಇಲ್ಗೂ ಬರಲ್ಲ. ನನ್ನ ಅಕ್ಕನ್ ಇಷ್ಟೊತ್ತರೆಗೂ ಕಸ ಗುಡಿಸಿದ್ ನಂಗೆ ಏನು ಫೀಲ್ ಆಗಿಲ್ಲ. ಇಲ್ಲೇ ಒಂದು 10-15 ಸತಿ ಇಲ್ಲೇ ಹಿಂಗೆ ಅಂದ್ಬಿಟ್ಟಿದ್ದೀನಿ ನೋಡಿ. ಬರ್ತಾನೆ ಇರುತ್ತೆ, ಹೋಗ್ಲಿಕ್ಕೂ ಹೋಗಲ್ಲ, ಆಚೆನೂ ಹೋಗಲ್ಲ. ಇಷ್ಟೊಂದು ಕೆಲಸ ಎಲ್ಲ ಐತೆ ಗೊತ್ತೇ ಆಗಲ್ಲ. ನಾನು ಇವಾಗ ಅಣ್ಣನ ಥರ ನನ್ನ ಅಕ್ಕನ್ಲೇ ಅಂದ್ಬಿಡ್ಬೇಕು, ಅಷ್ಟು ಕೋಪ ಬರ್ತೈತೆ. ಇಲ್ಲಿ ನೋಡಿದ್ರು ಮತ್ತೆ ಬರ್ತಾನೆ ಅವೇ ಅಪ್ಪ. ಸಕ್ಸಸ್ ಗುರು, ಸಕ್ಸಸ್. ಕಸ ಗುಡಿಸಿ ಪಾತ್ರೆ ತೊಳೆದೆ. ಮನೆ ಕ್ಲೀನ್ ಅಂತ ಕಾಣಿಸ್ತಾ ಇಲ್ಲ ಇನ್ನು. ಏನಕ್ಕಂದರೆ ಸೇರು ಎಲ್ಲ ಮತ್ತು ಆ ಕಡೆ ನನ್ನ ರೂಮಲ್ಲಿ ಬಗೀಟೆಲ್ಲ ಹಂಗೆ ಇಟ್ಟೀನಿ. ಕಸ ಗುಡಿಸುವಾಗೆಲ್ಲ ಜರಿಸ್ಕೊಂಡಿದ್ನಲ್ಲ. ಸೊ ಇವಾಗೆಲ್ಲ ಕ್ಲೀನಾಗಿ ಎಲ್ಲೆಲ್ಲಿ ತಲೆ ಇಟ್ಬಿಡ್ತೀನಿ. ನಮ್ಮ ಅಮ್ಮಂದಿರಿಗೆ ಏನು ಗೊತ್ತಾ, ನೀವು 99 ಕೆಲಸ ಮಾಡಿ, ಡಸಂಟ್ ಮ್ಯಾಟರ್. 1% ಎಲ್ಲಾದರೂ 1%. ಇವಾಗ ಫಾರ್ ಎಕ್ಸಾಂಪಲ್ ಒಳಗಡೆ ನಾನೊಂದು ಬಗೀಟ್ ತೋರಿಸ್ದೆ, ಅದು ಆಚೆನೇ ಇತ್ತು ಕಸ ಗುಡಿಸುವಾಗ, ಹೌದಾ? ಕಸ ಗುಡಿಸಿದ್ಯಲ್ಲಪ್ಪ ಅಂತ ಅಪ್ರಿಷಿಯೇಟ್ ಮಾಡಲ್ಲ. ಆ ಬಗೀಟ್ ಯಾಕೆ ಆಚೆ ಬಂತು ಅಂತ ಯೋಚನೆ ಮಾಡ್ತಾರೆ. ಸೂಪರ್. ಸೊ ಅದಕ್ಕೆ ಹೇಳಿದ್ದು, ಅಮ್ಮ ಎಲ್ಲ ಕೆಲಸ ಆಯಿತು ಅಂದಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಐತೆ ಅಂತ. ಇದೇ ಟಪ್ಪು ಪರ್ಕೆನೂ ಸಮೇತ ಗೈಸ್ ಹೇಳ್ತಾ ಇದ್ದೀನಿ. ಈ ಪರ್ಕೆನೂ ಸಮೇತ ಯಾವ ಜಾಗದಲ್ಲಿತ್ತೋ ಆ ಜಾಗದಲ್ಲಿ ಇಟ್ಬಿಡ್ಬೇಕು. ಇಲ್ಲಾಂದರೆ ಅವ್ರಿಗೆ ಡಸಂಟ್ ಮ್ಯಾಟರ್. ಪಾಯಿಂಟು ಹೆಂಗೆ ಬಂದ್ಬಿಡುತ್ತೆ ಅಂದರೆ, ಇದೇನು ಕಿಲ್ಲಿದೆ, ಒಂದು ಕಡೆಯಿಂದ ಎತ್ತಾದ್ಮೇಲೆ ಮತ್ತೆ ಅಲ್ಲಿ ವಾಪಸ್ ಇಡಬೇಕು ಅಂತ ಗೊತ್ತಿಲ್ವಾ ಗುರು? ಇಷ್ಟೆಲ್ಲ ಕೆಲಸ ಮಾಡಿರ್ತೀವಿ, ಅದು ಲೆಕ್ಕನೇ ಅಲ್ವೇ ಅಲ್ಲ. ಬಟ್ ಇದು ಮ್ಯಾಟರ್ ಅವ್ರಿಗೆ.
ಮದರ್ ಇಂಡಿಯಾಸ್ ಪ್ಲೀಸ್ ನಮ್ಮ ಹಾರ್ಡ್ ವರ್ಕ್ನ ಸ್ವಲ್ಪ ರೆಕಗ್ನೈಸ್ ಮಾಡಿ ಪ್ಲೀಸ್. ನಿಮ್ಗೋಸ್ಕರ ಅಲ್ವಾ ಮಾಡೋದು. ಓಕೆ, ಇಲ್ಲಿ ಇಟ್ಬಿಟ್ಟೆ. ನಮ್ಮ ಅಕೀರ ಅವರಿಬ್ರು ಬರ್ತಾರೆ ಅಂತ ಕಾಯ್ಕೊಂಡ ಕೂತೈತೆ. ಆಗೋ ಇವಾಗ ನಾನು ಅದೇ ಕೆಲಸ ಮಾಡ್ತೀನಿ. ಅಕೀರಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಅವಾಗ 8:22 ಆಗಿತ್ತು, 8:15 ಅಂತ ಹೇಳಿದ್ದೆ. ಇವಾಗ 9:48. ಗೈಸ್ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಇಟ್ಟು ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಬೇಗ ಮುಗೀತು. ವೀಡಿಯೋಸ್ ಎಲ್ಲ ಹೆಂಗೆ ಬಂದಿದೆ ಅಂತ ರಿವ್ಯೂ ನೋಡ್ತಿದ್ದೆ. ನಿಜ ಪ್ರಾಮಿಸ್, ಓಕೆನಾ? ರಿವ್ಯೂ ಹೆಂಗೆ ಬಂದೈತೆ ಅಂತ ನೋಡ್ತಿದ್ದೆ. ಓಕೆ 8 ನಿಮಿಷ ಬೇಗ ಇಟ್ಕೊಳ್ಳೋಣ. 9:40 ಹಾಕೋಣ. ಇವಾಗ ಎಷ್ಟು ಟೈಮ್? 9:48. 9:40ಗೆ. ಸೊ 22ರಿಂದ ಒಂದೂವರೆ ಗಂಟೆ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಬೇಗ ಹೇಳಿಲ್ವಾ? ಐ ಆಮ್ ದ ಸೂಪರ್ ಫಾಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಸೂಪರ್ ಫಾಸ್ಟ್. ಮನೆ ಅಂತ ಕ್ಲೀನಾಗಿ ಇಟ್ಟೆ, ಎಲ್ಲ ಕೊಡ್ಕೊಂಡು ಕಸ ಗುಡಿಸಿ ಪಾತ್ರೆ ತೊಳೆದು. ಸೊ ಸಮಥಿಂಗ್ ಓಕೆ. ಮನೇಲಿ ಏನೂ ಇಲ್ಲಪ್ಪ, ಬರೀ ಇವಾಗ ಅಡುಗೆ ಒಂದು ಕೆಲಸ ಅನ್ನೋ ಒಂದು ಲೆಕ್ಕಕ್ಕೆ ಇಟ್ಟಿದ್ದೀನಿ. ಸೊ ಇನ್ನು ಅಮ್ಮ ಬಂದು ಏನು ಹೇಗಿರುತ್ತೆ ರೆಸ್ಪಾನ್ಸ್ ಅನ್ನೋದು ನೋಡಬೇಕಾಗುತ್ತೆ. ಅಮ್ಮ ಏನು ಹೇಳ್ತಾರೋ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಹೆಂಗೆ ಕ್ಯಾಪ್ಚರ್ ಮಾಡಬೇಕೋ ಗೊತ್ತಿಲ್ಲ. A few moments later. ಸೊ ಇಷ್ಟೊತ್ತವರೆಗೆ ವೆಯ್ಟ್ ಮಾಡಿದೆ. ಎಷ್ಟು ಗಂಟೆಗೆ ಬಂದವ್ರೆ? ಟೈಮ್ ನೋಡು, 10:30ಗೆ ಬಂದವ್ರೆ. ಸೊ ಬಂದವ್ರೆ, ನೋಡೋಣ ನಮ್ಮಮ್ಮ ಏನು ಮಾಡ್ತಾರೋ, ನಮ್ಮಮ್ಮ ಏನು ರಿಯಾಕ್ಷನ್ ಕೊಡ್ತಾರೋ. ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಮನೆಗೆ ಕಾಲಿಟ್ಟಿದ ತಕ್ಷಣ ಅಕ್ಕಿರಾ ಪೈಂದ ದಾದಾ ಪೈಂದ ಅಮ್ಮಯ್ಯ ಸುಸ್ತಾಗೋಯ್ತು. ಏನು ಗೊತ್ತಾಗ್ತಿಲ್ಲ. A few moments later. థ్యాంక్ యూ. నా పిల్లడు ఇంటికి వచ్చేటప్పుడు పనంతా చేసి పెట్టినాడమ్మా. ఈరోజు మంచోడు. నా వాడికి ఇప్పుడు వచ్చి ఏమి అనను. ನಮ್ಮಮ್ಮ ಇದು ಮಾತಾಡಲಿ ಅಂತಾನೆ ಅವಾಗಿಂದ ವಿಡಿಯೋ ನೋಡ್ತಾನೆ ಇದ್ದೀನಿ. ಏನೂ ಮಾತಾಡಿಲ್ಲ. ಕ್ಯಾಮ್ರಾ ಆಫ್ ಮಾಡಿದೆ. ಆಫ್ ಮಾಡಾದ್ಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮಮ್ಮ. ఇల్లు చూసా అంటే ఇప్పుడు ಇವಾಗ ಗೊತ್ತಾಯ್ತಾ? ನಮ್ಮ ಮಗ ನಾನು ಆಚೆ ಹೋಗಿ ಬರೋಷ್ಟೊತ್ತಿಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾನೆ. ಬಂಗಾರ. ಅಯ್ಯೋ ಹೆಂಗೆ ಹೇಳಿಲ್ಲ ಮಾಡ್ಕೊಡಿತೀನಿ ಅಂತ. ಇವತ್ತು ಬೈಯಲ್ಲ ನನ್ನ ಮಗನ್ಗೆ ತುಂಬಾ ಹೆಲ್ಪ್. ಇವತ್ತು ಮಾತ್ರನಾ? ಇವತ್ತು ಮಾತ್ರ. ರಾತ್ರಿ ತಾನೇ ಆಯ್ತು. ಭಾಗವತೆ ರಾಮಾಯಣ ಎಲ್ಲ ಒಂದೇ ಸತಿ. ಜಸ್ಟ್ ಬೆಳಿಗ್ಗೆ ಈಗ ಇನ್ನೊಂದು ಅರ್ಧ ಗಂಟೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಕೆಲಸ. ಅದಕ್ಕೆ ನನ್ನ ಮನೆ ಕ್ಲೀನ್ ಇದೆ, ಹೆಂಗಾಯ್ತಿದು ಅಂತ ಯೋಚನೆ ಮಾಡ್ತಿದ್ದೆ. ಇನ್ಯಾರಿದಾರು ಮಾಡೋ, ನಮ್ ಚಿಕ್ಕವನೇ ಮಾಡಿದಾನೆ ಅನ್ಕೊಳ್ಳಿ. ಅಪ್ಪ ಇವತ್ತು ತುಂಬಾ ಖುಷಿ ಅಪ್ಪ ನನಗೆ. ಯಾರನ್ನ ಕರ್ಸ್ಕೊಂಡಿದ್ರಪ್ಪ ಮನೆ ಕೆಲ್ಸಕ್ಕೆ? ಇಲ್ಲ ನೀನ್ ಒಬ್ನೇ ಮಾಡ್ದ? ನನಗೇನೋ ಒಂದ್ ಕಡೆ ಡೌಟ್ ಹೊಡಿಯುತ್ತೆ. ಪ್ರೂಫ್ ನನ್ನ ಹತ್ರ ಇದೆ. ನಾನು ಡೌಟ್ ನನಗೆ. ಸೊ ನಾನು ಅದಕ್ಕೆ ಅವಾಲಿಂದ ಕ್ಯಾಮ್ರಾ ಆನ್ ಮಾಡಿಟ್ಟು ನಮ್ಮಮ್ಮ ಏನಾದ್ರು ಹೇಳ್ತಾರ ಇವನ್ ತೆಲುಗಲ್ಲಿ ಹೇಳಿದ್ರು ಪರವಾಗಿಲ್ಲ, ಅಪ್ರಿಷಿಯೇಟಬಲ್ ವರ್ಡ್ಸ್ ಅಂತ. ಇವತ್ತಿನ ಸ್ಯಾಲ್ರಿ ನಿನ್ಗೆ. ಸ್ಯಾಲ್ರಿ ಅಂತ ಗುರು, ಒಳ್ಳೆ ಕಮಾಯಿ, ಫುಲ್ ಕಾಸು ಅನ್ಕೋ. ಇದಕ್ಕೋಸ್ಕರ ಆದ್ರೂ ದಿನ ಕೆಲಸ ಮಾಡೋದು ಮನೇಲಿ. ಇವತ್ತಿನ ಸ್ಯಾಲ್ರಿ ನಿನ್ಗೆ ಕಸ ಹೊಡೆದು ಪಾತ್ರೆ ತೊಳೆದ ಸಲುವಾಗಿ. ಆಮೇಲೆ ಇದೇನಾಗುತ್ತೆ ಗೊತ್ತಾ, ಆಚೆ ತರಕಾರಿ ಐತೆ ತಗೊಂಬ ಅಂತ ಇದ್ರೆಲ್ಲ ಖರ್ಚು ಮಾಡಿಸ್ತಾರೆ ಅಷ್ಟೇ. ಸೊ ಫೈನಲಿ ನಾನು ಮಾಡಿದ ವರ್ಕ್ಗೂ ನಮ್ಮಮ್ಮ ಸರ್ಪ್ರೈಸ್ ಆಗಿದ್ದಕ್ಕೂ ಆಕ್ಚುಲಿ ಇನ್ನೂ ಸರ್ಪ್ರೈಸ್ ಆಗ್ತಾರೆ ಅನ್ಕೊಂಡಿದ್ದೆ. ಫ್ಲಾಶ್ ಬ್ಯಾಕ್. ಓ ಇವ್ನು ಕಸ ಗುಡಿಸ್ತವನ, ಗುಡ್ ಬಾಯ್ ನನ್ನ ಮಗ ಅಂತ ನಮ್ಮಮ್ಮ ಹೇಳ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಗೈಸ್ ಇದಕ್ಕೆ ಒಂದು ಮಿನಿಮಮ್ ಅಂದರು ಒಂದು 500 to 1K ಲೈಕ್ಸ್ ಬಂದರೆ ಇನ್ನು ನೆಕ್ಸ್ಟ್ ವಿಡಿಯೋ ಕಂಪಲ್ಸರಿ ಬಂದೇ ಬರುತ್ತೆ. ಇದೇ ಥರ ಫನ್ ಆಗಿರೋದು. ಸೊ ಇಷ್ಟಿಗೆ ಮುಗೀತು. ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಸಿಗುವ. ಮಿಸ್ಟರ್ ಗಿಟ್ಟು ಸೈನಿಂಗ್ ಆಫ್. ಬೈ ಬೈ, ಟಾಟಾ, ಸಿ ಯು.